ವಿಷ್ಣು ಪುರಾಣದಲ್ಲಿ ವಿವರಣೆ ಕೊಟ್ಟಂತೆ ಹೇಳಬೇಕು ಅಂತಂದ್ರೆ ನಾವು ಪ್ರತಿಯೊಬ್ಬ ಗೃಹಸ್ಥನಿಗೆ 3 ಅಗ್ನಿಗಳು ಅಂತ ನಿತ್ಯ ನಾವು ಕೇಳಿರುತ್ತೆ. ಅಲ್ಲಿ 5 ಅಗ್ನಿಗಳನ್ನು ವಿವರಿಸಿದ್ದಾರೆ. ವಿಷ್ಣು ಪುರಾಣದ ವಿಭಾಗದಲ್ಲಿ 5 ಅಗ್ನಿಗಳನ್ನು ವಿವರಣೆ ಕೊಟ್ಟಿದ್ದಾರೆ. ನಮಗೆ ನಿತ್ಯವೂ ನಾವು 3 ಅಗ್ನಿಯನ್ನು ನೈಮಿತ್ತಿಕ ಯಜ್ಞಗಳು, ಇದಿಷ್ಟು ವ್ಯವಸ್ಥೆಗಳನ್ನು ನಾವು ನಿತ್ಯ ಯಜ್ಞ, ನೈಮಿತ್ತಿಕ ಯಜ್ಞ. ಇನ್ನು ಕಾಮ್ಯ ಯಜ್ಞಗಳ ಪ್ರಕರಣ ಬಹಳ ದೊಡ್ಡದಾಗಿದೆ. ಯಾರೋ ಒಬ್ಬರು ಬ್ರಾಹ್ಮಣರಾಗ್ಬಿಟ್ರೆ ಎಲ್ಲರೂ ಬ್ರಾಹ್ಮಣರಾಗ್ಲಿಕ್ಕೆ ಅವಕಾಶ ಇಲ್ಲ. ನೀವು ತಪ್ಪು ತಿಳ್ಕೊಳ್ಳಿ, ಸರಿ ತಿಳ್ಕೊಳ್ಳಿ, ನನಗೇನು ವ್ಯತ್ಯಾಸವೂ ಇಲ್ಲ. ಅದರಿಂದ ಹೇಳಲೇಬೇಕಾದ ವಿಷಯ ಅದಷ್ಟೇ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇನ್ನು ಅಷ್ಟಕ ಯಜ್ಞಗಳು, ಇನ್ನು ಕೃಷ್ಣ ಅಷ್ಟಮಿ ಅಂತಂದ್ರೆ ಶ್ರೀಕೃಷ್ಣ ಅಷ್ಟಮಿ ಅಲ್ಲ, ಮತ್ತೆ ಮಾರ್ಗಶಿರಾದಿ ಮಾಸಗಳಲ್ಲಿ ಬರುವ ಕೃಷ್ಣ ಅಷ್ಟಮಿ ದಿವಸ ಮಾಡುವಂತಹ, ಅಷ್ಟಮಿಯ ದಿವಸ ಮಾಡುವಂತ ವಿಶಿಷ್ಟವಾದಂತಹ ಅನ್ನದಿಂದ ನೀಡಬಹುದಾದ ಬಲಿ ಪ್ರಕರಣಗಳು ಇನ್ನು ದೀರ್ಘ ಇದ್ದಾವೆ ಅದರ ವಿವರಣೆ. ಯಾಕಂದ್ರೆ ನಿಮ್ಗೆ ಇದೊಂಥರ ಕಠಿಣ ಅನಿಸ್ತಾ ಇದೆ, ಯಾವುದೋ ಯಜ್ಞ ಮುಗಿಯುವುದೇ ಇಲ್ಲಲ್ಲ ಅಂತ, ಹೌದಲ್ವಾ? ಅದೆಲ್ಲದ ಬೇರೆ ಏನಾದ್ರೆ ಹಿಂಗೆ ಕೇಳ್ತಾ ಕೂತ್ಕೊಳ್ತಿದ್ರಿ. ನನಗೆ ಇಟ್ಟು ಬಿಟ್ಟಿದ್ದಾರೆ ಈ ವಿಷಯವನ್ನು, ಅದನ್ನೇ ನಾವು ವಿವರಣೆ ಕೊಡಬೇಕು, ಬೇರೆ ವಿವರಣೆ ಕೊಡುವಂತಿಲ್ಲ, ಏನ್ ಮಾಡಿ ಹಾಗಿದೆ. ಹಾಗಾಗಿ ಅಷ್ಟಕ ಅಂತ ಕರೆದಿದ್ದಾರೆ. ಹೀಗಿದೆ 7 ವಿಭಾಗಗಳು ನೈಮಿತ್ತಿಕವಾಗಿ ಮಾಡಬಹುದಾದದ್ದು. ನೈಮಿತ್ತಿಕ ಅಂತಂದ್ರೆ ಕಾರಣವನ್ನ ಅನುಸರಿಸಿ ಮಾಡಬಹುದಾದದ್ದು. ಅಲ್ಲಿಗೆ ಎಷ್ಟಾಯ್ತು ಅಂತ ಅಂದುಕೊಳ್ಳೋಣ, 12 ಯಜ್ಞಗಳಾಯ್ತು. ನಿತ್ಯ ಮಾಡುವ ಪಂಚಯಜ್ಞಗಳು, ನೈಮಿತ್ತಿಕವಾಗಿ ಮಾಡುವಂತಹ 7 ಪಾಕ ಯಜ್ಞಗಳು, ಅದರ ನಂತರದಲ್ಲಿ ನೈಮಿತ್ತಿಕವಾಗಿ ಇನ್ನೊಂದು 7 ಯಜ್ಞಗಳಿದ್ದಾವೆ, ಸಪ್ತ ಹವಿರ್ ಯಜ್ಞಗಳು. ಇದು ಅಗ್ನಿಯಲ್ಲಿ ಮಾಡಬಹುದಾದಂತಹ ಯಜ್ಞ ಪ್ರಕ್ರಿಯೆ. ಇಲ್ಲಿಯವರೆಗಿನ ಯಜ್ಞ ನಾವು ಅನ್ನ ಮಾಡುವುದು, ಅದನ್ನ ಬೇರೆ ಬೇರೆ ತರನಾಗಿ ವಿನಿಯೋಗ ಮಾಡುವುದು ಅಂತ. ಇನ್ನು ಅಗ್ನಿಯಲ್ಲಿ ಮಾಡಬಹುದಾದ ಹವಿರ್ ಯಜ್ಞಗಳ ವಿಭಾಗಗಳು ಇನ್ನು 7 ಇದ್ದಾವೆ. ಸುಮ್ಮನೆ ಹೆಸರು ಹೇಳಿ ಬಿಡ್ತೇನೆ, ಯಾಕಂದ್ರೆ ಅಷ್ಟು ವಿವರಣೆ ನಮಗೊಂಥರ ಕಠಿಣವಾಗ್ತಾ ಹೋಗ್ತದೆ. ಮೊದಲನೇದು ಅಗ್ನಿ ಆಧಾನ. ವಿಷ್ಣು ಪುರಾಣದಲ್ಲಿ ವಿವರಣೆ ಕೊಟ್ಟಂತೆ ಹೇಳಬೇಕು ಅಂತಂದ್ರೆ ನಾವು ಪ್ರತಿಯೊಬ್ಬ ಗೃಹಸ್ಥನಿಗೆ 3 ಅಗ್ನಿಗಳು ಅಂತ ನಿತ್ಯ ನಾವು ಕೇಳಿರ್ತೇವೆ. ಅಲ್ಲಿ 5 ಅಗ್ನಿಗಳನ್ನು ವಿವರಿಸಿದ್ದಾರೆ. ವಿಷ್ಣು ಪುರಾಣದ ವಿಭಾಗದಲ್ಲಿ 5 ಅಗ್ನಿಗಳನ್ನು ವಿವರಣೆ ಕೊಟ್ಟಿದ್ದಾರೆ. ನಮಗೆ ನಿತ್ಯವೂ ನಾವು 3 ಅಗ್ನಿಯನ್ನು ಗಾರಪತ್ಯ, ಆವನೀಯ, ದಕ್ಷಿಣಾಗ್ನಿ ಹೀಗೆ ಅಂತ. ನಮಸ್ತೆ ಗಾರಪತ್ಯಾಯ, ನಮಸ್ತೆ ದಕ್ಷಿಣಾಗ್ನಿ, ನಮ ಆಹವನೀಯಾಯ, ಹೀಗೆ ಒಂದು ನಮಸ್ಕಾರ ಮಾಡಿ ಬಿಡ್ತೇವೆ ಅಗ್ನಿಗೆ ನಾವು. ಅದರಲ್ಲಿ 3 ತರನಾದಂತಹ ಅಗ್ನಿಗಳನ್ನು ವಿವರಣೆ ಕೊಟ್ಟಿದ್ದಾರೆ. ಇದನ್ನು ದಿನನಿತ್ಯ ಮಾಡಬೇಕಿತ್ತು ಎನ್ನುವುದು ಅಗ್ನಿ ಆಧಾನ ಎನ್ನುವಂತಹ ಕ್ರಿಯೆ, ಅಗ್ನಿ ಸೇವೆ ದಿನನಿತ್ಯವೂ ಮಾಡಲೇಬೇಕಾದದ್ದು. 2ನೇ ವಿಭಾಗ ಅಗ್ನಿಹೋತ್ರ ವಿಭಾಗ. ಇದು ನಮ್ಮ ಕಾಮನೆಗಳನ್ನ ಪೂರ ಮಾಡಬಹುದಾದದ್ದು ಅಗ್ನಿಹೋತ್ರ. ಅಂದ್ರೆ ವಿವರಣೆ ಬೇಡ, ಅಷ್ಟೇ ತಪ್ಪು, ಹೆಸರನ್ನು ಕೇಳಿಟ್ಟುಕೊಳ್ರಿ. ಅಗ್ನಿಹೋತ್ರ. 3ನೇ ದರ್ಶ ಪೂರ್ಣ ಮಾಸ ಅಂತ, ಅಂತಂದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಾಡುವಂತಹ ಹೋಮಗಳು. ಈಗ ನಮಗೆ ಪತ್ರಿಕೆಗಳೆಲ್ಲ ನಮಗೆ ಮೋಸ ಮಾಡುವವರಿದ್ದಾರೆ. ನಾವು ಗ್ರಹಣದಲ್ಲಿ ಹೊಸ ಶಾಂತಿ ಮಾಡ್ತೇವೆ, ಬೇಕಾದವರು ನೋಂದಾಯಿಸಿಕೊಳ್ಳಿ ಅಂತ ನಾವು ನೋಡಿ ಕಂಗಾಲಿ ಬೀಳ್ತೇವೆ. ಹೌದಲ್ಲ, ಇದೊಂದು ಹೊಸದುಂಟು, ಗೊತ್ತೇ ಇರಲಿಲ್ಲ ಇಷ್ಟು ಶಾಸ್ತ್ರಗಳಲ್ಲಿ ಓದಿದ್ರು ಅಂತ. ಹೌದಲ್ಲ, ಉಂಟು, ಇಲ್ಲ ಅಂತ, ಆದ್ರೆ ಅವರಷ್ಟು ಹೇಳುವಟ್ಟು ರೀತಿಯಲ್ಲಿ ಇರೋದಿಲ್ಲ. ಹಾಗಾಗಿ ದರ್ಶ ಮತ್ತು ಪೂರ್ಣಮಾಸ. ಇನ್ನು ಪಿಂಡ ಪಿತೃಯಜ್ಞ ಮತ್ತದೇ ಬರ್ತದೆ. ಪಿಂಡ ಪಿತೃಯಜ್ಞ ಯಾವಾಗಲೂ ತಪ್ಪುವುದೇ ಇಲ್ಲ, ಹಿರಿಯರ ಕುರಿತಾಗಿ ಮಾಡುವಂಥದ್ದು. ಚಾತುರ್ಮಾಸ್ಯ, ಇದು ಆಹಾರಕ್ಕಾಗಿರುವಂತಹ ನಿಯಮ. ನಾವು ಕೇಳದಂತೆ ಶ್ರೀಗಳು ಚಾತುರ್ಮಾಸ್ಯ ಮಾಡ್ತಾರೆ. ಅದು 4 ತಿಂಗಳಲ್ಲ, 4 ಪಕ್ಷಗಳು ಕೇಳಿದ್ದೇವೆ. ಇನ್ನೇನು ಚಾತುರ್ಮಾಸ್ಯ ಆರಂಭವಾಗ್ಲಿಕ್ಕಿದೆ. ಇದು ಶ್ರೀಗಳಿಗೆ ಒಂದೇ ಇರುವಂತದ್ದಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂಥದ್ದು. ಇದನ್ನ ಹೇಳಿದ್ದೊಂದು ಕಥೆ ನೆನಪು ಮಾಡಿಕೊಳ್ಳಿ. ಯಾರೋ ಅದೇ ಉತ್ತಾನಪಾದನಿಗೆ ಒಬ್ಬ ಹೆಂಡತಿ, 2ನೇ ಅವಳಿದು ಸುರುಚಿ ಅಂತ ಅವಳ ಹೆಸರು. ಹಾಗೆ ಅಲ್ವಾ, ಸುರುಚಿ, ರುಚಿ. ನಾವು ದಿನನಿತ್ಯ ರುಚಿಯ ಹಿಂದಿದ್ದೇವೆ, ನೀತಿ ಬಿಟ್ಟುಬಿಟ್ಟಿದ್ದೇವೆ. ಆ ರುಚಿ ಬಹಳ ಹೆಚ್ಚಾಗಿ ಬಿಟ್ರೆ ನಮ್ಮನ್ನ ವೈದ್ಯಶಾಲೆಗೆ, ಭೂಲೋಕದ ನರಕಕ್ಕೆ ಕರೆದುಕೊಂಡು ಹೋಗ್ತದೆ. ರುಚಿ ಬಹಳ ಹೆಚ್ಚಾಗ್ಲಿಕ್ಕಿಲ್ಲ. ಹಾಗಾಗಿ ಭೂಲೋಕದ ನರಕಕ್ಕೆ ಹೋಗಬಾರದು ಮನುಷ್ಯ ಅಂತ ಮಳೆಗಾಲದ ಈ 4 ಪಕ್ಷಗಳಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಚಾತುರ್ಮಾಸ್ಯ ವ್ರತವನ್ನೇ ಹೇಳಿ ಈ ಪಕ್ಷದಲ್ಲಿ ಈ ಆಹಾರವನ್ನ ನಿಷೇಧಿಸಿ ತಿನ್ನಬೇಡಿ ಅಂತ ಹೇಳ್ತಿದ್ರು. ಅದು ಮತ್ತೇನನ್ನು ಮಾಡ್ಲಿಕ್ಕಲ್ಲ, ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳುವುದಕ್ಕಾಗಿ. ಇಷ್ಟೇ ಅನ್ಕೊಳ್ಳಿ, ಸದ್ಯಕ್ಕೆ ಸಾಕು ಚಾತುರ್ಮಾಸ್ಯ ಎನ್ನುವಂಥದ್ದು. ನಿರೂಢ ಪಶುಬಂಧ ಮತ್ತು ಸೌತ್ರಾಮಣಿ, ಹೀಗೆ 2 ಯಜ್ಞಗಳು. ಇದಿಷ್ಟು ನೈಮಿತ್ತಿಕ ಯಜ್ಞಗಳು ಅಂತ ಕರೆದಿದ್ದೇವೆ. ನೈಮಿತ್ತಿಕ ಯಜ್ಞಗಳು. ಇದಿಷ್ಟು ವ್ಯವಸ್ಥೆಗಳನ್ನು ನಾವು ನಿತ್ಯ ಯಜ್ಞ, ನೈಮಿತ್ತಿಕ ಯಜ್ಞ. ಇನ್ನು ಕಾಮ್ಯ ಯಜ್ಞಗಳ ಪ್ರಕರಣ ಬಹಳ ದೊಡ್ಡದಾಗಿದೆ.
ಈಗಲೇ ನಿಮ್ಮ ಮುಖಗಳು ನನಗೆ ಬೇಸರಿಕೆಯನ್ನು ತೋರಿಸ್ತಾ ಇದೆ. ಹಾಗಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸಿ ಬಿಡೋಣ. ಇನ್ನು ಎರಡನೇ ವಿಭಾಗ ನಾವು ತಿಳಿದುಕೊಳ್ಳಲೇಬೇಕಾಗಿರುವಂಥದ್ದು, ಬ್ರಾಹ್ಮಣ ಎನ್ನುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಸಂಸ್ಕಾರಗಳ ಕರ್ಮದ ಸಂದರ್ಭದಲ್ಲಿ ಹೀಗೊಂದು ಮಂತ್ರವನ್ನ ಭಟ್ಟರು ಪಠಿಸಿದ್ದರು. ಏನು ಮಂತ್ರ ಅಂತಂದ್ರೆ, ಬ್ರಹ್ಮಣ ಕೋಶೋಸಿ ಮೇಧಯ ಪಿಹಿತ ಶ್ರುತಂ ಮೇ ಗೋಪಾಯ ಅಂತ. ಬ್ರಹ್ಮಣ ಕೋಶೋಸಿ ಶ್ರುತಂ ಮೇ ಗೋಪಾಯ ಮೇಧಯ ಪಿಹಿತ. ನೀನು ಸಾಮಾನ್ಯ ಮನುಷ್ಯನಲ್ಲ, ಹುಟ್ಟುವಾಗ ಬ್ರಾಹ್ಮಣನಾಗಿ ಜನಿಸಿದ್ದೀಯ, ಅದನ್ನ ಬೆಳೆಸಿಕೋ ಅಂತ ಒಂದು ಸಾಮಾನ್ಯ ಅರ್ಥ ಹೇಳ್ಬೋದು. ಅದಕ್ಕೆ ಇನ್ನು ಬಹಳ ಅರ್ಥಗಳಿದ್ದಾರೆ. ಯಾಕಂದ್ರೆ ವೇದ ಮಂತ್ರದ ವಾಕ್ಯ ಅಷ್ಟೇ ಅರ್ಥ ಅಂತ ನಾನು ಹೇಳುವಂತಿಲ್ಲ, ಹೌದಲ್ವಾ? ಹಾಗಾಗಿ ಅದನ್ನು ನಾವು ಪಡಿತೇವೆ ಎನ್ನುವುದು ಯಾವುದರ ಮುಖಾಂತರವಾಗಿ, ವ್ಯಾಸ ಮಹರ್ಷಿಗಳು ಮಹಾಭಾರತದಲ್ಲಿ ಒಂದು ವಾಕ್ಯವನ್ನು ಹೇಳಿದರು, ಹೇಗೆ ಬ್ರಾಹ್ಮಣನಾಗಿದ್ದಾನೆ ಅಂತ. 3 ತರನಾಗಿ ಬ್ರಾಹ್ಮಣನಾಗಿದ್ದಾನೆ. ಒಂದು, ಮಾತಾಪಿತೃಗಳು ಬ್ರಾಹ್ಮಣರಾಗಿರಬೇಕು. ಇದನ್ನು ಇತ್ತಿತ್ತಲಾಗಿ ಹೇಳಲೇಬೇಕಾದ ಅನಿವಾರ್ಯತೆಗೆ ನಾವು ಪುರೋಹಿತರು ಬಂದಿದ್ದೇವೆ. ಯಾರೋ ಒಬ್ಬರು ಬ್ರಾಹ್ಮಣರಾಗ್ಬಿಟ್ರೆ ಎಲ್ಲರೂ ಬ್ರಾಹ್ಮಣರಾಗ್ಲಿಕ್ಕೆ ಅವಕಾಶ ಇಲ್ಲ. ನೀವು ತಪ್ಪು ತಿಳ್ಕೊಳ್ಳಿ, ಸರಿ ತಿಳ್ಕೊಳ್ಳಿ, ನನಗೇನು ವ್ಯತ್ಯಾಸವೂ ಇಲ್ಲ. ಅದರಿಂದ ಹೇಳಲೇಬೇಕಾದ ವಿಷಯ ಅದಷ್ಟೇ. ಹಾಗಾಗಿ ಬ್ರಾಹ್ಮಣ ಆಗಬೇಕಾದ್ರೆ ತಂದೆ ತಾಯಿಗಳು ಈರುವರು ಬ್ರಾಹ್ಮಣರಾಗಬೇಕು. ಯಾರನ್ನೋ ಕರೆದು ಏನೋ ಮಾಡಿ ಯಾವುದೋ ಒಂದು ಯಜ್ಞೋಪವಿತದಂತದ್ದನ್ನು ಹಾಕಿ ಬಿಟ್ಟಿದ್ರಿಂದಲ್ಲ ಬ್ರಾಹ್ಮಣರಾಗ್ಲಿಕ್ಕೆ ಅವಕಾಶ ಇಲ್ಲ. ಈಗ ಒಂದೇ ಕಲ್ಪನೆ ಮಾಡ್ಕೊಳ್ಳಿ, ಅಲ್ಲಿ ನೋಡಿದ್ರೆ ಒಂದು ಕಂಚಿ ಗಿಡ ಕಾಣ್ತಾ ಉಂಟು, ಯಾರದೋ ಮನೆ ಏನು ಬದಿತ್ತು, ಹೌದಲ್ಲ? ಅದಕ್ಕೆ ನಾವು ಫಾರಿನ್ ಗೊಬ್ಬರವನ್ನು ತಂದು ಹಾಕುವ, 100 ಮಂತ್ರಗಳನ್ನು ಪಠಿಸಿ ಬಿಡುವ. ಮೂಸುಂಬಿ ಹಣ್ಣ ಬಿಟ್ಟಿತ್ತು, ಸಾಧ್ಯತೆ ಉಂಟ? ಅದು ಹುಟ್ಟಿನಿಂದ ಯಾವುದೋ ಅದು ಸಾಯುವವರೆಗೂ ಅದೇ, ಅದ್ರ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಆಗುವುದೂ ಇಲ್ಲ. ಆಗ್ತದ? ಒಂದು ಸಾಮಾನ್ಯ ಕಂಚಿ ಗಿಡ ಬದಲು ಮಾಡ್ಲಿಕ್ಕೆ ಆಗದೆ ಇರುವ ನಾವು ಇಷ್ಟೆಲ್ಲ ಇರುವ ಮನುಷ್ಯನನ್ನು ಬದಲು ಮಾಡ್ಲಿಕ್ಕೆ ಅವಕಾಶ ಉಂಟಾ? ಬಟ್ ಅದೆಂತೆಂತ ಮಾಡಲು ಗೊತ್ತಾಗಲ್ರ, ಏನ್ ಮಾಡ್ಲಿಕ್ಕೂ ಬರೋದಿಲ್ಲ. ಯಾಕಂದ್ರೆ ವಿಶ್ವಾಮಿತ್ರ ಎನ್ನುವಂತಹ ಮಹರ್ಷಿ ಅವನು ಬ್ರಹ್ಮ ಜ್ಞಾನಿಯಾಗಿ ಬ್ರಾಹ್ಮಣ ಎನಿಸಿಕೊಳ್ಳುವಂತಹ ಸಂದರ್ಭಕ್ಕೆ ಅವನು 60,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ದಾನೆ. 6 ದಿವಸ ನಮ್ಮ ಹತ್ರ ನೆಟ್ಟಿಗೆ ಸಂಧ್ಯಾವನೆ ಮಾಡುವ ಕಷ್ಟ ಆಗಿಬಿಡುತ್ತೆ. 6 ದಿವಸ ಬೇಕಾ ದೇವ್ರ ಪೂಜೆ ಮಾಡುವಾಗ ನೋಡಿ, ಅಥವಾ ನೀವೇ ಭಜನೆ ಹೇಳುವಾಗ ನೋಡಿ. ಹಾಗಾಗಿ ಯಾವ್ಯಾವ್ದು ಮೊಬೈಲಲ್ಲಿ ಯಾವ ಮೆಸೇಜ್ ಬಂತಂದು ನೋಡ್ತೇವೆ. ಭಜನೆ ಬಾಯಿ ಕಂಠಪಾಠ ಬರ್ತಾ ಉಂಟು. ಇವತ್ತು ಬೆಳಗ್ಗೆ ನೋಡಿದ್ದಾನೆ ಇಲ್ಲೇ ದೇವರ ಎದುರುಗಡೆಯಲ್ಲಿ, ಮೊಬೈಲ್ ಕೈಯಲ್ಲಿ ಉಂಟು, ಹೀಗೆ ಮಾಡ್ತಾ ಅದು ಯಾವುದೋ ಭಗವದ್ಗೀತೆ ಶ್ಲೋಕ ಹೇಳ್ತಾನೆ ಇದ್ದೆ. ಯಾರು ಅಂತ ಬೇಡ, ಹೇಳೋರಿಗೆ ಗೊತ್ತಾಗ್ತಾ ಉಂಟು ತಾನೇ ಹೇಳಿದ್ದಿ ಭಟ್ರು ನೋಡಿದ್ದಾರೆ ಅಂತ, ಹೌದಲ್ವಾ? ಅಂದ್ರೆ ನಮಗದು ರೂಢಿ ಅಂತೆ. ಹೀಗೆ ಅದು ಹೇಗೆ ರೂಢಿ ಆಗಿಬಿಟ್ಟಿದೆ ಅಂತಂದ್ರೆ, ಶಾಸ್ತ್ರಗಳಲ್ಲಿ ವಿವರಣೆ ಕೊಡುವಾಗ ಘಟಿಯಂತ್ರವತು ಅಂತ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ಆ ಗಡಿಯ ಆಗದಂತೆ. ಪಾಪ ಅದಕ್ಕೊಂದು ಉದ್ದ ಮುಳ್ಳು ಗಿಡ್ಡ ಮುಳ್ಳು ತಿರುಗ್ತಾನೆ ಇರ್ತದೆ. ಅದು ತಿರುಗಿದ್ದಕ್ಕೆ ಏನು ಪ್ರಯೋಜನ ಇಲ್ಲ. ನಮಗ ಪ್ರಯೋಜನ ಕಂಟೆನ್ ತೋರಿಸ್ತದೆ. ನಮಗ ಅರ್ಥವಾಗಿ ಹೇಳಬೇಕು ಅಂತಂದ್ರೆ, ಆಲೆ ಮನೆಯಲ್ಲಿ ತಿರುಗುವ ಕ್ವಾಣದಂತೆ. ಕ್ವಾಣಕ್ಕೇಂದ್ರಿ ಪ್ರಯೋಜನ? ಅದು ತಿರುಗುದು, ಬರೆ ಹಾಕ್ಸ್ಕೊಳ್ಬೇಕು, ಹೊಡ್ತಾ ತಿನ್ಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.